ಹಣೆ ಬೆರಗೆಟ್ಟ ಇವರು ಏನು ಭಾರಿ ಕಾನೂನನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ಆಫ್ಟರ್ ಆಲ್ ಕಾನ್ಸ್ಟೇಬಲ್ಗಳು ಬಂದು ಏನು ಮಸೀದಿಗೆ ಬಂದು ಇವರೇನು ಭಾರಿ ಉಪದೇಶ ಕೊಡೋದಂತೆ. ಉಪದೇಶ ಇವರಿಗೆ ಕೊಡಬೇಕು ನಾವು. ಮಂಗಳೂರು ಮಹಾನಗರ ಪಾಲಿಕೆ, ಕರ್ನಾಟಕ ರಾಜ್ಯ ಸರ್ಕಾರ, ಅದಕ್ಕೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಏನೇನು ಸಬೂಬು ಹೇಳ್ತಾರೆ ಹೊರತು ಏನು ತೆರೆಯುವಂತ ಗೋಜಿಗೆ ಹೋಗ್ತಾ ಇಲ್ಲ. ಈಗ ಇರ್ತಕ್ಕಂಥ ಪ್ರಶ್ನೆ ಇಷ್ಟೇ ನೋಡಿ, ಇದೊಂದು ಅಧಿಕೃತವಾದಂತಹ ವದಾಗ್ರಹ ಕಸಾಯಿಖಾನೆ. ಇಲ್ಲಿ ಕೇವಲ ಏನು ದನದ ಮಾಂಸ ಅಲ್ಲ, ಆಡು ಕುರಿ ಇನ್ನಿತರ ಎಲ್ಲ ಮಾಂಸಗಳು ಇಲ್ಲಿ ಸಂಸ್ಕರಣೆಗೊಂಡು ನಂತರ ಎಲ್ಲ ಕಡೆಗಳಿಗೆ ಹೋಗುವಂಥದ್ದು ಅಂತ ಪ್ರಶ್ನೆ ಬಂದಾಗ, ಇಲ್ಲಿ ಮಾಂಸದ ವಿಚಾರಗಳೆಲ್ಲ ಬಂದಾಗ ಸರ್ಕಾರ ಗಮನ ಹರಿಸಬೇಕು ತಾನೆ. ಈಗಿನ ಸರ್ಕಾರ ಆಗಲಿ ನಗರ ಪಾಲಿಕೆ ಆಗಲಿ ಒಂದು ಸರಿಯಾದ ದಾರಿಯಲ್ಲಿ ಈ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಿತ್ತು. ಆದಿವತ್ತು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಅನವಶ್ಯಕವಾಗಿ ಧರ್ಮ ರಾಜಕಾರಣ ಒಂದು ಕಡೆ, ದ್ವೇಷ ರಾಜಕಾರಣ ಇನ್ನೊಂದು ಕಡೆ ಒಟ್ಟಾರೆ ಇಟ್ಕೊಂಡು ಪ್ರಜ್ಞಾಪೂರ್ವಕವಾಗಿ ಮಂಗಳೂರಿನಲ್ಲಿ ಇದು ವದಾಗ್ರಹ ಆಗಲೇಬಾರ್ದು. ಒಮ್ಮೆ ಪ್ರಚಾರಕ್ಕೆ ಬಂದ್ರು, ಎಲ್ಲೆಲ್ಲೋ ಜಾಗ ನೋಡ್ತೀವಿ ಅಂತ ಹೇಳಿ ಅದು ಯಾವುದೂ ಆಗಲಿಲ್ಲ. ಅದು ಎಷ್ಟೊಂದು ಒಂದು ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಇದು ಒಂದು ಕಡೆ. ಎರಡನೇದು, ಇವತ್ತು ಸರ್ಕಾರ ಜಾನುವಾರು ಪ್ರತಿಬಂಧಕ ಕಾಯ್ದೆಯನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥದ್ದು, ಅದನ್ನು ಇಟ್ಕೊಂಡೋಗಿ ಇವತ್ತು ಬಾರಿ ಬಾರಿ ದೊಡ್ಡ ಕೆಲಸಗಳನ್ನ ಸಾಮಾನ್ಯ ಬಡವರ ಮೇಲೆ, ಸಾಮಾನ್ಯ ಯುವಕರ ಮೇಲೆ ಕೋಕಾ ಕಾಯ್ದೆಯನ್ನು ಹಾಕಿ ಕೇಸುಗಳನ್ನ ಹಾಕಿ ಅವರನ್ನ ಜೈಲಿಗೆ ಹಾಕ್ತಕ್ಕಂಥ ಒಂದು ಪಿತೂರಿಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಹಣೆ ಬೆರಗೆಟ್ಟ ಇವರು ಏನು ಭಾರಿ ಕಾನೂನನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ಆಫ್ಟರ್ ಆಲ್ ಕಾನ್ಸ್ಟೇಬಲ್ಗಳು ಬಂದು ಏನು ಮಸೀದಿಗೆ ಬಂದು ಇವರೇನು ಭಾರಿ ಉಪದೇಶ ಕೊಡೋದಂತೆ. ಉಪದೇಶ ಇವರಿಗೆ ಕೊಡಬೇಕು ನಾವು, ಇವರಿಗೆ ನಾವು ಉಪದೇಶ ಕೊಡಬೇಕು. ಇವರು ಬಂದು ಏನು ನಮ್ಮ ಮುಖ್ಯ ಧರ್ಮಗುರುಗಳನ್ನ ಎದುರಿಟ್ಟುಕೊಂಡು ಭಾರಿ ಒಂದು ರೀತಿಯ ಏನು ದೊಡ್ಡ ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವಿದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಮಾತ್ರವಲ್ಲ, ಇದನ್ನೇ ಇಟ್ಕೊಂಡು ಎಷ್ಟು ಅಮಾಯಕರ ಮೇಲೆ ಕೇಸುಗಳನ್ನು ಹಾಕಿದ್ದಾರೆ, ನಮ್ಮ ಯುವಕರ ಮೇಲೆ ಕೇಸುಗಳನ್ನು ಹಾಕಿದ್ದಾರೆ, ಅನವಶ್ಯಕವಾಗಿ ಕೂಡ ಹಾಕಿದ್ದಾರೆ. ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂತಹ ಜಾನುವಾರು ಪ್ರತಿಬಂಧಕ ಕಾಯ್ದೆ ಏನಿದೆ ಅದನ್ನ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಮಾಡಬೇಕಲ್ಲ, ಅದನ್ನ ತಿದ್ದುಪಡಿ ಮಾಡಬೇಕಲ್ಲ. ಜನಸಾಮಾನ್ಯರಿಗೆ ಸಂಸ್ಕರಣೆಗೊಂಡಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಮಾಂಸಗಳು ಸಿಗುವ ಹಾಗೆ ಈ ಸರ್ಕಾರ ಮಾಡಬೇಕು. ಇವರಿಗೇನು ದಾಡಿ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಇವರೆಲ್ಲರೂ ಕೂಡ ಓಟು ಮತಕ್ಕಾಗಿ ಏನು ಹಿಂದೂಗಳ ಮತ ಹೋಗುತ್ತೆ, ಅವರ ಮತ ಹೋಗುತ್ತೆ, ಇದನ್ನೇ ಲೆಕ್ಕಾಚಾರ ಹಾಕೊಂಡು ಇಲ್ಲಿನವರು ಕೂಡ ಅದನ್ನ ಮಾಡ್ತಾ ಇಲ್ಲ. ನಾನು ಕೇಳುವಂಥದ್ದು, ಈ ಸಿದ್ದರಾಮಯ್ಯ ಸರ್ಕಾರ ಯಾಕೆ ಈ ಬಗ್ಗೆ ಮಾತಾಡ್ತಾ ಇಲ್ಲ? ದಿನೇಶ್ ಗುಂಡೂರಾವ್ ಈ ಜಿಲ್ಲೆ ಉಸ್ತುವಾರಿ ಸಚಿವರು ಯಾಕೆ ಮಾತಾಡ್ತಾ ಇಲ್ಲ? ನಮ್ಮವರೇ ಆಗಿರ್ತಕ್ಕಂಥ UT ಖಾದರ್ ಅವರು ಇವತ್ತು ಸ್ಪೀಕರ್ ಆಗಿದ್ದಾರೆ, ಯಾಕೆ ಮಾತಾಡ್ತಾ ಇಲ್ಲ ಈ ವಿಚಾರದ ಬಗ್ಗೆ? ಅಶೋಕ್ ರೈ ಯಾಕೆ ಮಾತಾಡ್ತಾ ಇಲ್ಲ? ಅಥವಾ ಇನ್ನಿತರ ಇಲ್ಲಿನ ಕಾಂಗ್ರೆಸ್ಸಿನ MLCಗಳಿದ್ದಾರೆ, ಕಾಂಗ್ರೆಸ್ ಮುಖಂಡರಿದ್ದಾರೆ, ಬಾಯಿ ಬಿಡ್ತಾ ಇಲ್ಲ. ಇವರು ಬಾಯಿ ಬಿಡ್ತಾ ಇಲ್ಲ. ಎಷ್ಟೊಂದು ಜನರ ಮೇಲೆ ಕೇಸನ್ನು ಹಾಕಿದ್ರು. ಮೊನ್ನೆ ಬೆಳ್ತಂಗಡಿಯಲ್ಲಿ ಏನಾಯ್ತು, ಉಪ್ಪಿನಂಗಡಿಯಲ್ಲಿ ಏನಾಯ್ತು, ನಮ್ಮ ಮಂಗಳೂರಿನ ಸುತ್ತಮುತ್ತ ಏನೆಲ್ಲ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಆದ್ರೂ ಇವತ್ತು ಈ ಸರ್ಕಾರ ಮಾತಾಡ್ತಾ ಇಲ್ಲ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ನೋಡಿ, ಇದರ ಹಿಂದೆ ಏನಿವತ್ತು ಈ ವಿಚಾರಗಳು ಬಂದಾಗ ಇದನ್ನೇ ಮಾಂಸ ವ್ಯಾಪಾರ ಮಾಡಿಕೊಂಡು ದೊಡ್ಡ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರಿದ್ದಾರೆ. ಮಾತ್ರವಲ್ಲ, ಅದರ ಹಿಂದೆ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರಿದ್ದಾರೆ, ದುಡಿಯತಕ್ಕಂತ ಜನ ಇದ್ದಾರೆ. ಇವತ್ತು ವರ್ಷಗಟ್ಟಲೆ ಇದು ಬಂದ್ ಮಾಡಿದ್ರೆ ಆ ಬಡಪಾಯಿ ಕಾರ್ಮಿಕರ ಪರಿಸ್ಥಿತಿ ಏನು, ಏನ್ ಮಾಡ್ಬೇಕು ಅವರು, ವ್ಯಾಪಾರಸ್ಥರ ಪರಿಸ್ಥಿತಿ ಏನು? ಇದು ಒಂದು ಕಡೆ. ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಏನು ಕೇಸುಗಳನ್ನು ಹಾಕಿ ಜೈಲಿಗೆ ಹಾಕ್ತಕ್ಕಂಥ ವಿಚಾರ. ಮತ್ತೊಂದು ಕಡೆ ಜನರ ಆಹಾರದ ಹಕ್ಕನ್ನ ಕಸಿತಿದೆ ಈ ಸರ್ಕಾರ. ಆಹಾರದ ಹಕ್ಕು, ಪ್ರತಿಯೊಬ್ಬರು ಅವನು ಮಾಂಸ ತಿಂತಾನ, ಇನ್ನೊಂದು ದಿನ ಅದು ಅವನಿಗೆ ಬಿಟ್ಟದ್ದು. ಇವರು ಯಾರಿಗೆ ಕೇಳಲಿಕ್ಕೆ?
ದನದ ಮಾಂಸ ತಿನ್ನಬಾರ್ದು, ಆ ಮಾಂಸ ತಿನ್ನಬಾರ್ದು ಹೇಳಲಿಕ್ಕೆ ಇವರು ಯಾರು? ಅವನು ಬೇಕಾದ್ರೆ ಏನ್ ಬೇಕಾದ್ರೂ ತಿಂತಾನೆ, ಅವನು ಯಾವ ಮಾಂಸ ಬೇಕಾದ್ರೂ ತಿಂತಾನೆ ಅವನು. ಆದ್ರೆ ಇವರು ಏನು ಇಲ್ಲಿಯ ಅವರಿಗೆ ಫಲವತ್ತಾದಂತ ಭೂಮಿ ಏನು, ಈ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ರೀತಿ ಧರ್ಮದ ರಾಜಕಾರಣ ನಡೆಸಿ ಅವರಿಲ್ಲಿ ಏನು ಫಲ ತೆಗೆದಿದ್ದಾರೆ. ಇವತ್ತು ಜನ ಸರಿಯಾದ ಉತ್ತರವನ್ನ ಕೊಡ್ಲಿಕ್ಕಿದ್ದಾರೆ, ಅವರಿಗೆ ಖಂಡಿತ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಧರ್ಮ ರಾಜಕಾರಣ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿದ್ದಾರೆ. ಖಂಡಿತಕ್ಕೂ ಮುಂಬರುವ ದಿನಗಳಲ್ಲಿ ಈ ಜಿಲ್ಲೆಯ ಯುವ ಜನರು ತಕ್ಕ ಪಾಠವನ್ನ ಕಲಿಸಲಿಕ್ಕಿದ್ದಾರೆ. ಆದ್ರೆ ಒಂದು ನೆನಪಿಡೆ ಬಂಧುಗಳೇ, ಇವತ್ತು ಪ್ರಥಮತವಾಗಿ ಡಿವೈಎಫ್ಐ ಈ ಹೋರಾಟವನ್ನು ಮಾಡ್ತಾ ಇರೋದಲ್ಲ. ಹಿಂದಿನಿಂದಲೂ ಕೂಡ ಗೋ ಸಾಗಾಟದ ಪ್ರಶ್ನೆ ಬಂದಾಗ, ಗೋ ಹತ್ಯೆ ವಿಚಾರ ಬಂದಾಗ, ಅಮಾಯಕರ ಮೇಲೆ ದಾಳಿ ನಡೆದಾಗ, ಈ ಬಂದರು ಕುದ್ರೋಳಿಯ ಪರಿಸರದಲ್ಲಿ ಅದೆಷ್ಟು ಗಲಾಟೆಗಳು ನಡೆದಾಗ ಆ ಯುವಕರ ರಕ್ಷಣೆಗೆ ಬಂದಿರುವಂತದ್ದು ನೀವು ಕೈಯಲ್ಲಿ ಹಿಡಿದಿರ್ತಕ್ಕಂಥ ಶ್ವೇತ ಪತಾಕೆನ ಹೊರಟು ಬೇರೆ ಯಾರು ಬಂದಿಲ್ಲ, ಡಿವೈಎಫ್ಐ ಬಂದಿರತಕ್ಕಂಥದ್ದು. ಆದ್ರಿಂದ ಈ ಹೋರಾಟ ಮುಂದುವರಿಯುತ್ತೆ. ಇದಕ್ಕೆ ಸರಿಯಾದಂತ ಒಂದು ಕ್ರಮವನ್ನ ನಗರ ಪಾಲಿಕೆ ಆಗ್ಲಿ ಸರ್ಕಾರ ಆಗ್ಲಿ ಸ್ಪಂದನೆ ಮಾಡದೇ ಇದ್ರೆ, ಸರಿಯಾದ ಕ್ರಮ ವಹಿಸದೇ ಇದ್ರೆ, ನಾವು ಇದೇ ಜಾಗದಿಂದ ಯಾವ ಈ ಕುದ್ರೋಳಿ ಕಸಾಯಿಖಾನೆ ವದಾಗ್ರಹ ಇದೆ ಇಲ್ಲಿಂದಲೇ ಪಾದಯಾತ್ರೆ ಮಾಡಿ ಸಾವಿರ ಸಂಖ್ಯೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕ್ತಕ್ಕಂತ ದಿನಗಳು ದೂರ ಇಲ್ಲ. ಖಂಡಿತವಾಗಿ ಮಾಡ್ತೇವೆ. ಇಲ್ಲಿ ಪೊಲೀಸರಿದ್ದಾರೆ, ಮಾಹಿತಿಯನ್ನು ಕೊಡಿ ಸರ್ಕಾರಕ್ಕೆ. ನಾವು ಇನ್ನು ಮುಂದೆ ಸುಮ್ಮನೆ ಕೂರುವವರಲ್ಲ. ಈ ವದಾಗ್ರಹ ತೆರೆಯಲೇಬೇಕು. ತೆರೆಯದೇ ಇದ್ರೆ ಇವತ್ತು ಆಗುವಂತ ಅನಾಹುತಗಳಿಗೆ ಕಾರಣ ಆಗುತ್ತೆ. ಆದ್ರಿಂದ ನೀವು ಅಧಿಕೃತವಾದಂತಹ ವದಾಗ್ರಹವನ್ನ ತೆರೆಯಬೇಕು. ನಿಜವಾಗಿ ಜನಸಾಮಾನ್ಯರಿಗೆ ಒಂದು ಏನು ಸಂಸ್ಕರಣಗೊಂಡಂತಹ ಮಾಂಸವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಆಗ್ಬೇಕಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ.